ಇವತ್ ನೀನು ಹುಷಾರಾಗಿರ್ಬೇಕು, ಕಾನ್ಸಂಟ್ರೇಟ್ ಮಾಡಿ ಆಡ್ಬೇಕು. ಕರ್ನಾಟಕಕ್ಕೆ ಫಸ್ಟ್ ಆಗ್ಬೇಕು. ಓಕೆ ಮೈ ಬಾಯ್? ಡೆಫಿನೆಟ್ಲಿ ಡ್ಯಾಡ್. ಡ್ಯಾಡ್, ಇವತ್ತು ನನ್ನ ಜೊತೆ ಕಾಂಪೀಟ್ ಮಾಡೋನು ಅವನೇ, ಆನಂದ್. ಏನು ಆಡೋಕ್ ಮುಂಚೆನೆ ಬೇತೋದ್ಯಾ? ಒಳಗಡೆ ಇನ್ನೂ ಇದೆ. ಬಾ. ಸಾರಿ ಗುರು, ಬಟ್ಟೆ ಮಗ ಬಟ್ಟೆ ಎಲ್ಲ ಗಲೀಜ್ ಮಾಡ್ಬಿಟ್ಟ. ಒಂದ್ ನಿಮಿಷ ಗುರು. ರೆಡಿನಾ? ಅಯ್ಯೋ, ಏನ್ ಅವಸರಮ್ಮ ನಿಂದು? ಅಲ್ಲಿ ಚೆಸ್ ಶುರು ಆಗಿರತ್ತೆ. ಅವನು ನಮ್ಮನಂದ ಗೆಲ್ತಾನೆ. ಇಷ್ಟೊತ್ತು ಗಿಡ ನೆಟ್ಟು ಹೂ ಬೆಳೆಸ್ಬೋದಾಗಿತ್ತು. ನಿನ್ ಕೇಕ್ ಇನ್ನೂ ರೆಡಿ ಆಗ್ಲಿಲ್ವಲ್ಲ? ಗಿಡದಲ್ಲಿ ಬಿಡೋ ಹೂವು ಅರಳಿ ಬಾಡೋಗುತ್ತಮ್ಮ, ಆದ್ರೆ ಮನ್ಸಲ್ಲೋ ಪ್ರೀತಿ ಹೂವಾಗಿ ನಗ್ನಗ್ತಾ ಇರುತ್ತೆ. ವಾಪಸ್ ತಗೊಂಡ್ರೆ ಮರ್ಯಾದೆ ಉಳಿಯುತ್ತೆ, ಆಡಿದ್ರೆ ಅವಮಾನ ಆಗುತ್ತೆ. ಏನ್ ಬೇಕು ಡಿಸೈಡ್ ಮಾಡು. ಆಡಿ. ಕ್ಲೇವರ್. Just 4 more moves. Your son will be finished. Yes. Hey! Yes! ನಾನು 4 ಮೂವ್ ಅನ್ಕೊಂಡೆ, ಆದ್ರೆ ಆನಂದ್ 2 ಮೂವಲ್ಲಿ ಮುಗಿಸ್ಬಿಟ್ಟ. ಇದು ಫ್ಲೂಕ್ ಅಲ್ಲ, ಸ್ಕಿಲ್. ಮಿಸ್ಟರ್ ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಅದಕ್ಕೆ ನಿನ್ನ ಗೆಲ್ಲೋಕ್ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನೀನು ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ದು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನೌ. ಬಿ ರೆಡಿ. ಸೂಪರ್ ಗುರು, ಸೂಪರ್ ಸೂಪರ್ ಸೂಪರ್. ಜಾಸ್ಮಿನ್ ಬರ್ತಿದ್ದಾಳೆ. ಲೇಟಾಗಿ ಬರ್ತಿದ್ರ ಇವಳು? ನಾನು ಗೆದ್ದಿರೋ ವಿಷಯ ಇವಳಿಗೆ ಹೇಳೋದೇ ಬೇಡ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ನಾಟಕ ಮಾಡೋಣ. ಓಕೆ ಓಕೆ ಗುರು, ಬೇಗ ಬೇಗ. ಲೈ, ಕಾಣ್ತಾನೆ ಇಲ್ವಲ್ಲ ಅವಳು ನನಗೆ? ಒಳ್ಳೆ ಕೆಲಸ ಆಯ್ತಲ್ಲ, ಪಾಪ ಆಯ್ತು ಅಂತ ಹೌದು ನನಗೆ. ನಾಟಕನಾ? ವಾವ್, ಹೂ. ಇದು ಹೂವಲ್ಲ, ಅವನ್ ನಗು, ಗೆಲುವಿನ ನಗು.
ತೆನ್ಸು ಅವ್ನಿಗೆ. ಹಂಗೆ. ನನ್ ಫ್ರೆಂಡ್ ಗೆದ್ಬಿಟ್ರು. ನಿಮ್ ಮನೆಯವ್ರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರಲ್ಲ? ಅಯ್ಯೋ, ನಮ್ಮ ಅಪ್ಪ ಇಷ್ಟು ದೊಡ್ಡ ಕಪ್ಪೆ ನೋಡಿದ್ರೆ ಒಂಥರ ಒಂದ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ತುಂಬಾ ಸಂತೋಷ ಕಣಪ್ಪ. ನಮ್ಮ ಅಣ್ಣ ಇದೇನೋ ಕಪ್ಪು, ಇದರಿಂದ ಹೊಟ್ಟೆ ಏನು ತುಂಬಲ್ಲ ಅಂತಾನೆ. ಅದೇ ಕಂಪ್ಯೂಟರ್ ಮುಂದೆನೋ ಟೈಪಿಂಗ್ ಮಿಷನ್ ಮುಂದೆ ಕೂತಿದ್ರೆ ಒಂದ್ 4 ಕಾಸಾದ್ರೂ ನೋಡ್ಬೋದಾಗಿತ್ತು. ಇದನ್ ತೂಕಕ್ಕೆ ಹಾಕಿದ್ರೆ 200 ರೂಪಾಯಿ ಸಿಕ್ಕೋಲ್ಲ. ಇನ್ನು ನಮ್ಮ ಅತ್ತಿಗೆಗೆ ಅಡ್ಗೆ ಮನೇಲಿ ಇಡೋದಕ್ಕೆ ಏನಾದ್ರು ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನ ಕಿತ್ತಿಟ್ಕೋತಾಳೆ. ಮನೇಲಿ ರಂಗೋಲಿ ಹಾಕಕ್ಕೆ ಡಬ್ಬ ಇತ್ತಿಲ್ಲ, ನನಗ್ ಉಪಯೋಗಕ್ಕೆ ಬರುತ್ತೆ. ಇದನ್ನೆಲ್ಲ ನೋಡಿ ನಮ್ಮಪ್ಪ KS ಅಶ್ವಥ್ ತರ ಒಂದ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ನಾನು ಹೀರೋ ತರ ಒಂದ್ ಡೈಲಾಗ್ ಹೊಡಿತೀನಿ. ಅಪ್ಪ, ಹಣ ದುಡಿದ್ರೆ ಮಾತ್ರ ಸಂಪಾದನೆ ಅಲ್ಲ, ಹೆಸರು ಮಾಡಿದ್ರು ಸಂಪಾದನೆ. ನಾನ್ ತಂದಿರೋ ಪ್ರಶಸ್ತಿನ ಕಸೆಟ್ ಡಬ್ಬ ಅನ್ಬಿಟ್ರಲ್ಲ. ಪ್ರತಿಭೆ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಇದ್ದಂಗೆ. ಅದ್ರ ಕಾವು ಒಂದಲ್ಲ ಒಂದಿನ ನಿಮಗ್ ತಗ್ಲತ್ತೆ. ನೋಡಪ್ಪ, ನಾನೀಗೊಂದು ಜೋಕ್ ಹೇಳ್ತೀನಿ. ನಿಮಗ್ ನಗು ಬರ್ಲಿಲ್ಲ ಅಂದ್ರೂ ನಗ್ಲೇಬೇಕು, ಕಂಪಲ್ಸರಿ. ಒಳ್ಳೆ ಜೋಕ್. ಒಳ್ಳೇದ? ಸೂಪರ್. ನನ್ನ ಜೋಕ್ ಹೇಳಿಲ್ಲ? ಹೌದಾ? ಹೇಳಿ. ಹೆಂಡತಿ ಗಂಡನ್ ಕೇಳ್ತಾರಂತೆ, ಏನ್ರಿ ನೀವು ಮದ್ವೆಗೆ ವಸ್ತ್ರಲ್ಲಿ ಡಾರ್ಲಿಂಗ್ ನಿನ್ ಫಿಗರ್ ಕೂಲ್ ಡ್ರಿಂಕ್ಸ್ ಬಾಟ್ಲ್ ತರ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ತಿದ್ರಿ, ಇವಾಗ ಹೇಳ್ತಾನೆ ಇಲ್ಲ. ಅದಕ್ಕೆ ಗಂಡ ಹೇಳ್ತಾರಂತೆ, ಅಯ್ಯೋ ನನ್ ಚಿನ್ನ, ನನ್ ರನ್ನ, ನನ್ ಬಂಗಾರ, ಯಾವಾಗಲೂ ಕೂಲ್ ಡ್ರಿಂಕ್ಸ್ ಬಾಟ್ಲೆ. ಇವಾಗ್ಲೂ ಅಷ್ಟೇ. ಚೇಂಜ್ ಏನಪ್ಪಾ ಅಂತಂದ್ರೆ ಅವಾಗ ನೀನ್ 250 ml ಆಗಿದೆ, ಇವಾಗ 2 ಲೀಟರ್ಸ್ ಆಗ್ಬಿಟ್ಟಿದ್ಯಾ ಅನ್ನಂತೆ. ಥ್ಯಾಂಕ್ ಯು ಮಗಳೇ. ನೆಂಟಿಗಳಿಗೆ ಚಿಪ್ಸ್. ಮೊದ್ಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟ್ರು ಕುಡಿಬೇಡಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋಳು ನಾನು. ಹಂಗಲ್ಲ ಜಾಸ್ತಿ ನೋಡು, ಇದೆಲ್ಲ ಕಾಮನ್ ಅಮ್ಮ. ನನ್ ಮಾತು ಕೇಳ್ತೀಯಲ್ಲ ನೀನು? ಕೇಳ, ನನ್ನ ಮೈನೆ ಮುಟ್ಟು ಮಾತಾಡ್ತೀಯಾ? ಹೇಳ್ತಾ ಇದ್ರು ನೀನು ನೋಡು. ಕ್ಷಮಿಸ್ಬಿಡು. ರಕ್ತ ಕಟ್ಟಿ ಚಟದಲ್ಲೇ ಅಂತ್ಯ ಅಂತಾರೆ. ತಂದೆ ಅನ್ನೋದು ಮರ್ತು ನಿನ್ನಂತ ಚಿನ್ನದ ಕಡೆ ಕಾವಲ್ಗಾರ ಅನ್ನೋದು ಮರ್ತೋಯ್ತಮ್ಮ. ಯಾವತ್ತು ಕುಡಿಯಲ್ಲಮ್ಮ, ಕುಡಿಯಲ್ಲ. ನಿನ್ಮೇಲೆ ಆಳೆ ಕ್ಷಮಿಸ್ಬಿಡು. ನಂಗೆ ಕುಡಿಯಲ್ಲಮ್ಮ, ಕುಡಿಯಲ್ಲ. ಹೋಗಮ್ಮ, ಕುಡಿಯಲ್ಲ, ಮಲ್ಕೋಗು. ಗುಡ್ ನೈಟ್. ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆ ಆಗಲ್ಲ ರೀ. ತಂದೆ ಆದವನು ಅಂಗಳಕ್ ಬೇಲಿ ಮನೆಗ್ ಕಾವಲಾಗ್ಬೇಕು. ಇವತ್ ನೀವು ನಿಜವಾದ ತಂದೆ ಆದ್ರಿ. ಒಳ್ಳೆ ಸ್ನೇಹಿತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ.
ತಿರುವಳ್ಳುವರ್ ಸ್ಟ್ಯಾಚು ಪಕ್ಕದಲ್ಲಿ ನಿಂದು ಒಂದಿಟ್ಬಿಡೋಣ. ತಮಾಷೆ ಮಾಡ್ಬೇಡ. ಚಿನ್ನ ನೀನು ಈ ಬಾಡಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಥು, ನೀವೆಲ್ಲ ಒಂದ್ ಫ್ರೆಂಡ್ಸ್ ಏನ್ರಾ? ನಾನು ಇಮೇಜ್ ಹಾಳು ಮಾಡ್ಬಿಟ್ರಲ್ಲ. ಓಹೋ ಸರ್, ಅಂತದ್ ಏನ್ ಸರ್ ಇಮೇಜ್ ಇರೋದು ನಿಮ್ಗೆ? ಕಾಮಿಡಿಯನ್ನ ವಿಲ್ಲನ್ ಮಾಡ್ಬಿಟ್ರಲ್ಲ. ಓ ಪರವಾಗಿಲ್ಲ ಬಿಡು. ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಕೆಟ್ಟವ್ರಾಗೋದ್ರಲ್ಲಿ ತಪ್ಪೇನೂ ಇಲ್ಲ. ಅವತ್ತು ನೀನ್ ಮಾಡಿದ ಆ ಕೆಲಸದಿಂದ ಅಂಕಲ್ ಕುಡಿಯೋದು ಬಿಟ್ರು. ಜಾಸ್ಮಿನ್ ಈಗ ನಗ್ನಗ್ತಾ ಸಂತೋಷವಾಗಿದ್ದಾಳೆ. ಅದೇನೇ ಇರ್ಲಿ ಕಣ, ಜಾಸ್ಮಿನ್ ನನ್ನ ತಪ್ಪು ತಿಳ್ಕೊಂಬಿಟ್ಲು ಕಣ. ಈ ನನ್ ಮುಖನ ಹೆಂಗೋ ತೋರಿಸ್ಲಿ ಅವಳಿಗೆ. ಈ ಮುಖ ನಾವು ತೋರಿಸ್ತಾ ಇರೋದೇ ವಾಸಿ ಬಿಡ. ಜಾಸ್ಮಿನ್, ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಹಾಗಾದ್ರೆ ಜಾಸ್ಮಿನ್ಗೆ ನಾನು ಮಾಡಿರೋ ಸ್ಯಾಕ್ರಿಫೈಸ್ ಗೊತ್ತಾಗ್ಬಿಟ್ಟೈತ್ ಕೊಡೋ. ಈಗ ಬತ್ತಾಳ ನೋಡು, ಥ್ಯಾಂಕ್ಸ್ ಹೇಳ್ತಾಳೆ. ಕಾಮಿಡಿಯನ್ನ ವಿಲ್ಲನ್ ಮಾಡಿದ್ರಲ್ಲ, ಈಗ ವಿಲ್ಲನ್ ಹೀರೋ ಆಗೋದು. ಆನಂದ್, ಏಯ್ ಇದೇನೋ ಪಿಟೀಲ್ ನನ್ ಕೈ ಕೊಟ್ಬಿಟ್ಲ. ಆನಂದ್, ನಮ್ಮಪ್ಪ ಕುಡಿಯೋದನ್ನ ಆ ದೇವ್ರ ಕೈಲೂ ಬಿಡ್ಸಕ್ ಆಗಲ್ಲ ಅನ್ಕೊಂಡಿದ್ದೆ. ನೀನ್ ಬಿಡ್ಸ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಆನಂದ್, ಥ್ಯಾಂಕ್ಸ್.